ಸ್ನೇಹಿತರೆ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೊಂದು ಹಾವಿನ ಬಗ್ಗೆ ನಿಮ್ಮ ಜೊತೆ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು. ಒಂದು ವಾರದಿಂದ ನನ್ನ ವಾಟ್ಸಪ್ಪಿಗೆ ಸಣ್ಣ ಸಣ್ಣ ಹಾವಿನ ಮರಿಗಳ ಫೋಟೋ ವಿಡಿಯೋಗಳು ಬಂದು ಬೀಳ್ತಾ ಇವೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಸಿಟಿಯೊಳಗಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾವ ಹಾವಿದು. ಕೆಲವರು ನಾಗರ ಹಾವಿನ ಮರಿ ಅಂತೇಳಿ ತಿಳ್ಕೊಂಡು ನನಗೆ ಫೋಟೋ ಕಳಿಸೋದು, ಕೆಲವರು ಕನ್ನಡಿ ಹಾವಿನ ಮರಿಗಳು ಅಂತೇಳಿ ಭಯಪಟ್ಕೊಂಡು ಇದು ಮಾಡುವಂಥದ್ದೆಲ್ಲ ನಡೀತಾ ಇದೆ. ಹಾಗಾಗಿ ಆ ಹಾವಿನ ಬಗ್ಗೆ ನಿಮಗೆ ಕೆಲವು ಮಾಹಿತಿಗಳನ್ನು ನಾನು ನೀಡ್ತಾ ಇದ್ದೇನೆ. ಈಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ನೀರಲ್ಲಿ ಒಂದು ಸಣ್ಣ ಮರಿಗಳು ಎಷ್ಟು ಸಲೀಸಾಗಿ ಈಜಾಡ್ತಾ ಇವೆ ನೋಡಿ. ಸಾಮಾನ್ಯವಾಗಿ ಕೃಷಿಕರೆಲ್ಲ ಈ ಹಾವನ್ನು ನೋಡಿರ್ತಾರೆ, ಯಾಕಂದರೆ ಕೃಷಿಕರಿಗೆ ಸದಾ ಮುಖಾಮುಖಿ ಆಗ್ತಾ ಇರುವಂಥ ಹಾವುಗಳು. ಹಾಗಾಗಿ ಕೃಷಿಕರಿಗೆ ಗೊತ್ತಿರ್ತದೆ. ಆದರೂ ನಮ್ಮಲ್ಲಿ ಸಾಕಷ್ಟು ಈ ಹಾವಿನ ಬಗ್ಗೆ ಜ್ಞಾನದ ಕೊರತೆ ಇದೆ, ಜೊತೆಗೆ ತಪ್ಪು ನಂಬಿಕೆಯೂ ಇದೆ. ಅದು ಮುಂದಕ್ಕೆ ಹೇಳ್ತಾ ಹೋಗ್ತೇನೆ. ಈ ಹಾವಿನ ಹೆಸರು ಇಂಗ್ಲೀಷಲ್ಲಿ ಚೆಕ್ಕರ್ಡ್ ಕೀಲ್ಬ್ಯಾಕ್ ವಾಟರ್ ಸ್ನೇಕ್ ಅಂತೇಳಿ, ಕನ್ನಡದಲ್ಲಿ ಚೌಕಳಿ ಬೆನ್ನೇಣು ನೀರು ಹಾವು ಅಂತ ಕರೀತಾರೆ, ತುಳುವಲ್ಲಿ ಒಲ್ಲೆ ನೀರೊಳ್ಳೆ ಅಂತ ಕರೀತಾರೆ. ಶಾಸ್ತ್ರೀಯ ಹೆಸರು ಈಗ ಬದಲಾಗಿದೆ, ಅದನ್ನು ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಈ ಹಾವು ಸಾಮಾನ್ಯವಾಗಿ ಹಗಲು ರಾತ್ರಿ ಸಂಚಾರ ಮಾಡ್ತವೆ. ಈ ನೀರೊಳ್ಳೆಗಳು ಹಗಲು ರಾತ್ರಿ ಸಂಚಾರ ಮಾಡುವಂಥ ಹಾವುಗಳಾದರೂ ಸಂಜೆ ವೇಳೆ ತುಂಬ ಆ್ಯಕ್ಟಿವ್ ಇರ್ತವೆ. ನಮ್ಮ ಸುತ್ತಮುತ್ತ ಇರುವಂಥ ಹಳ್ಳ ಕೊಳ್ಳಗಳು, ನದಿಗಳು, ತೋಡು ತೊರೆಗಳು, ಇಂತಹ ಜಾಗದಲ್ಲೆಲ್ಲ ಈ ನೀರು ಹಾವುಗಳು ವಾಸ ಮಾಡುವುದು ಹೆಚ್ಚಿನವರು ಕಂಡಿರ್ತಾರೆ. ಈಗ ಸುತ್ತಮುತ್ತ ಸಿಟಿಯ ಒಳಗಿನ ಹೊಲಗದ್ದೆಗಳು, ಕೃಷಿ ಭೂಮಿಗಳು ನಾಶ ಆಗಿರೋದ್ರಿಂದ ಅವುಗಳು ಏನು ಮಾಡಿವೆ ಅಂದರೆ, ಈಗ ಕಾಂಕ್ರೀಟೀಕರಣ ಆದ ಡ್ರೈನೇಜ್ಗಳಲ್ಲಿ ಅಥವಾ ಮೋರಿಗಳಲ್ಲಿ ವಾಸ ಮಾಡುವಂಥ ಪರಿಸ್ಥಿತಿ ಅವುಗಳಿಗೆ ಬಂದಿದೆ. ಹಾಗಾಗಿ ಅವುಗಳೇನು ಮಾಡ್ತಾವಂದರೆ, ಸಂತಾನೋತ್ಪತ್ತಿ ಕಾಲ ಬಂದಾಗ ಸಾಮಾನ್ಯ ನವಂಬರ್ನಿಂದ ಮಾರ್ಚ್ ತಿಂಗಳವರೆಗೆ, ಮಾರ್ಚ್ ಅಂತ್ಯದವರೆಗೆ ಅವುಗಳ ಸಂತಾನೋತ್ಪತ್ತಿ ಕಾಲ ನಡೀತದೆ. ಇದು ಮಾರ್ಚ್ ತಿಂಗಳು. ಈಗ ಈ ಮಾರ್ಚ್ ತಿಂಗಳಲ್ಲಿ ಮರಿಗಳು ಕಾಣಲಿಕ್ಕೆ ಸಿಗ್ತವೆ. ಅವುಗಳು ಸಂತಾನೋತ್ಪತ್ತಿ ಮಿಲನ ಆದ ನಂತರ ನಮ್ಮ ಮನೆಯ ಆಸುಪಾಸಿನ ಯಾವುದಾದ್ರೂ ಸಣ್ಣ ತೋಡಿನ ಪಕ್ಕ ಅಥವಾ ತೆಂಗಿನ ಕಟ್ಟೆಯಲ್ಲಿ ಅಥವಾ ಎಲ್ಲೋ ಒಂದು ಕಸದ ರಾಶಿಯೊಳಗೆ ಮೊಟ್ಟೆ ಇಟ್ಟು ಮರಿ ಮಾಡ್ತವೆ. ಅನಿವಾರ್ಯವಾಗಿಬಿಟ್ಟಿದೆ ಅವುಗಳಿಗೆ, ಸೂಕ್ತ ಜಾಗ ಇಲ್ಲ. ಎರಡನೇದಾಗಿ ನೀರು ಇಂಗ್ತಾ ಇದೆ ಸುತ್ತಮುತ್ತದ್ದು. ಹಾಗಾಗಿ ಅವುಗಳು ಸುತ್ತ ಓಡಾಡೋದು, ಸಣ್ಣ ಮರಿಗಳೆಲ್ಲ ಕಾಣಲಿಕ್ಕೆ ಸಿಗ್ತವೆ. ಈ ಹಾವಿನ ಸ್ವಭಾವ ಹೇಗಂದರೆ, ಇವುಗಳು ತುಂಬ ಚುರುಕಿನ ಹಾವುಗಳು, ಜೊತೆಗೆ ಆಕ್ರಮಣಕಾರಿ ಹಾವುಗಳು ಕೂಡ ಹೌದು. ಅಂದರೆ ಆಕ್ರಮಣಕಾರಿ ಅಂದರೆ ಯಾವಾಗ ಅಂದರೆ, ನಾವು ಇವುಗಳನ್ನು ಹಿಡಿದು ನೋವು ಮಾಡಿದಾಗ ಅಥವಾ ತುಳಿದಾಗ ಬೇರೆ ಹಾವಿಗಿಂತಲೂ ವೇಗವಾಗಿ ಇವುಗಳು ನಮ್ಮನ್ನು ಕಚ್ಚಬಹುದು. ಉದಾಹರಣೆಗೆ ಹೇಳೋದಾದರೆ, ಒಬ್ಬ ವ್ಯಕ್ತಿ ತಿಳಿಯದೆ ಹಾವನ್ನು ತುಳಿದು ಸುಮಾರು 5-6 ಅಡಿ ದೂರಕ್ಕೆ ಹೋದರೂ ಈ ತುಳಿಯಲ್ಪಟ್ಟ ಹಾವು ಅವನ ಬೆನ್ನಟ್ಟಿ ಅವನ ಕಾಲಿಗೆ ಸುತ್ತು ಹಾಕಿ ಕಚ್ಚಿದ ಉದಾಹರಣೆಗಳಿವೆ. ಆದರೆ ನೋವು ಮಾಡಿದಾಗ ಮಾತ್ರ ಇವುಗಳು ಅಪಾಯ ಮಾಡ್ತವೆ, ಬಿಟ್ಟರೆ ಇವುಗಳು ವಿಷಕಾರಿಗಳಲ್ಲ. ನಮ್ಮ ಹಿಂದಿನವರು ಏನು ಮಾಡ್ತಿದ್ರು ಅಂದರೆ, ನೀರೊಳ್ಳೆ ಕಚ್ಚಿದ್ದಕ್ಕೆ ಅವರದ್ದೊಂದು ಮನೆ ಮದ್ದೆ ಇತ್ತು. ಈಗ ನನಗೂ ಸಾಕಷ್ಟು ಕೆಲವು ಬಾರಿ ನನ್ನ ಬಾಲ್ಯದಲ್ಲಿ ಕಚ್ಚಿತ್ತು. ನನ್ನ ಅಜ್ಜಿ ಏನು ಮಾಡ್ತಾ ಇದ್ರು ಅಂದರೆ, ಅರಿಶಿನವನ್ನು ತೇದು ತೆಂಗಿನೆಣ್ಣೆಯಲ್ಲಿ ಬೆರೆಸಿ ತೆಂಗಿನ ಮರದ ಒಲಿಯಲ್ಲಿ ಅದನ್ನು ಹಾಕಿ ಚಿಮಣಿಯಲ್ಲಿ ಅದನ್ನು ಬಿಸಿ ಮಾಡಿ ಕುಸಿ ಗಾಯಕ್ಕೆ ಹಚ್ಚಿಬಿಡ್ತಿದ್ರು, ಎಷ್ಟೇ ಔಷಧಿ. ಆದರೆ ಈಗ ಕಾಲ ಬದಲಾಗಿದೆ. ವಿಷರಹಿತ ಯಾವ ಹಾವುಗಳು ಕಚ್ಚಿದ್ರೂ ಕೂಡ ನಮ್ಮ ಔಷಧಿ ವಲ ಏನು ಹೇಳುತ್ತೆ ಅಂದರೆ, ಯಾವುದಾದ್ರೂ ಚುಚ್ಚುಮದ್ದು, ನಂಜು ನಿರೋಧಕ ಚುಚ್ಚುಮದ್ದನ್ನು ಅಥವಾ ಟಿಯನ್ನು ತೆಗೆದುಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತದೆ. ಹಾಗಾಗಿ ಈ ಹಾವು ಕಚ್ಚಿದರೆ ನೀವು ಈ ರೀತಿ ಚುಚ್ಚುಮದ್ದನ್ನು ಇದು ಮಾಡ್ಬೋದು. ಆದರೆ ಹಿಡಿಲಿಕ್ಕೆ ಹೋದಾಗ ಮಾತ್ರ ಇವುಗಳು ಕಚ್ತವೆ. ಆದಷ್ಟು ಇವುಗಳನ್ನು ಹಿಡಿಯೋದನ್ನು ಕಡಿಮೆ ಮಾಡಬೇಕಂದ್ರೆ, ಸಾಮಾನ್ಯರು ಹಾವು ಹಿಡಿಯೋರನ್ನು ಹೊರತುಪಡಿಸಿ ಬೇರೆಯವರು ಆದಷ್ಟು ಒಳಗೆ ಬಂದಾಗ ಹೊರಗೆ ಓಡಿಸುವಂಥದ್ದು ಕೆಲಸ ಕೋಲಿನ ಮೂಲಕ ಮಾಡ್ಬೋದು. ಕೆಲವು ಈ ಕೃಷಿಕರ ಪ್ರದೇಶದಲ್ಲಿ ಅಥವಾ ಸಣ್ಣ ಪುಟ್ಟ ಗುಡಿಸಲುಗಳ ಒಳಗೆ ಈ ಹಾವುಗಳು ಸಂಜೆ ವೇಳೆ, ರಾತ್ರಿ ಒಳಗೆ ಬಂದು ಇಲಿಗಳನ್ನು ಬೇಟೆಯಾಡೋದನ್ನು ನಾನು ನೋಡಿದ್ದೇನೆ. ಕೆಲವು ಕಡೆಗಳಲ್ಲಿ ನಡೆದಿದೆ. ಇವುಗಳ ಆಹಾರ ಮುಖ್ಯವಾಗಿ ಮೀನು, ಕಪ್ಪೆ, ಇಲಿ ಮತ್ತು ಪಕ್ಷಿಗಳನ್ನು ಇದು ಸಾಮಾನ್ಯವಾಗಿ ತಿಂತಾ ಇರುತ್ತದೆ. ಸುತ್ತಮುತ್ತ ಕಾಣಲಿಕ್ಕೆ ಸಿಗುವಂಥ ಹಾವು ಇದು. ಆದರೆ ಇದರ ಬೆಳವಣಿಗೆ ಸಾಮಾನ್ಯವಾಗಿ 150 ಸೆಂಟಿಮೀಟರ್ ಅಂದರೆ ಸುಮಾರು 5 ಅಡಿವರೆಗೆ ಈ ಹಾವುಗಳು ಬೆಳೀತವೆ. ಅದರಲ್ಲಿ ಹೆಣ್ಣು ಹೆಚ್ಚು ದೊಡ್ಡದಾಗಿ ಬೆಳೀತದೆ, ಗಂಡು ಹಾವುಗಳು ಸಣ್ಣ ಹಾವುಗಳು. ಇವುಗಳನ್ನು ಅಕಸ್ಮಾತ್ತಾಗಿ ಹೆಣ್ಣು ಹಾವುಗಳನ್ನು ನಾವು ಹಿಡಿದ್ರೆ ಇವುಗಳನ್ನು ವರ್ತನೆಯನ್ನು ಪ್ರದರ್ಶನ ಮಾಡ್ತವೆ. ಬಾಲದ ತುದಿಯಲ್ಲಿ ಹಿಡಿದ್ರೆ ಇಡೀ ಶರೀರವನ್ನು ಗಿರಗಿರಗಿರನೆ ತಿರುಗಿಸಿ ಬಾಲವನ್ನು ಮಾತ್ರ ಕಟ್ ಮಾಡಿ ನಮ್ಮ ಕೈಯಲ್ಲಿ ಕೊಟ್ಟು ಎಸ್ಕೇಪ್ ಆಗ್ತವೆ, ಓಡಿ ಹೋಗ್ತವೆ. ಇಲ್ಲಿ ಯಾವ ತಂತ್ರ ಅಂದರೆ, ಈ ಬಾಲದ ತುದಿಯನ್ನು ನೀವು ಕೆಳಗೆ ಬಿಟ್ಟು ಕೂಡಲೇ ಅದು ಹಲ್ಲಿಯ ಬಾಲ ಯಾವ ರೀತಿ ಇದು ಹೊರಡಾಡ್ತದೆ ನೋಡಿದ್ರ, ಅದೇ ರೀತಿ ಈ ಬಾಲ ಕೂಡ ಹೊರಡಾಡ್ತಾ ನಮ್ಮ ಗಮನವನ್ನು ಪೂರ್ತಿ ಅದರ ಮೇಲೆ ನಾವು ಕೇಂದ್ರೀಕರಿಸ್ತೀವಿ. ಅಷ್ಟೊತ್ತಿಗೆ ಹಾವು ಪಲಾಯನ ಮಾಡಿರ್ತದೆ. ಇದು ಆತ್ಮರಕ್ಷಣಾ ತಂತ್ರ. ಆ ಹಾವಿಗೆ ಬಾಲ ತುಂಡಾಗೋದ್ರಿಂದ ಯಾವುದೇ ಅಪಾಯ ಆಗೋದಿಲ್ಲ. ಮತ್ತು ಇನ್ನೊಂದು ವರ್ತನೆ, ಅಕಸ್ಮಾತ್ತಾಗಿ ನೀವು ಅದನ್ನು ಕೆಣಕ್ಲಿಕ್ಕೆ ಹೋದಾಗ
ಎದೆಯ ಭಾಗವನ್ನು ಎತ್ತಿ ಪಕ್ಕೆಲುಬನ್ನು ಅಗಲ ಮಾಡಿ ಚಪ್ಪಟೆ ಮಾಡಿ ನಾಗರ ಹಾವಿನ ಹೆಡೆಯ ಥರನೇ ಪ್ರದರ್ಶನ ಮಾಡಿ ನಿಮ್ಮನ್ನು ಹೆದರಿಸುತ್ತೆ. ಹೆಚ್ಚಿನವರು ಅದರ ವರ್ತನೆ ನೋಡಿ ಇದು ನಾಗರಹಾವು ಇರ್ಬೋದು ಅಂತೇಳಿ ಹೆದರಿ ಅದನ್ನು ಬಿಟ್ಟು ನಮ್ಮನ್ನು ಕರೆಸಿದ್ದು ಇದೆ ಸಾಕಷ್ಟು ಕಡೆಗಳಲ್ಲಿ. ಹಾಗಾಗಿ ಏನೂ ಭಯಪಡುವ ಅಗತ್ಯ ಇಲ್ಲ. ಸಿಟಿಗಳಲ್ಲಿ ಈಗ ಸಾಮಾನ್ಯವಾಗಿ ಅವುಗಳ ಮರಿಗಳು ಅಲ್ಲಲ್ಲಿ ಕಾಣಲಿಕ್ಕೆ ಸಿಗ್ತಾ ಇರ್ಬೋದು. ನೀವು ಆದಷ್ಟು ಆ ಮರಿಗಳನ್ನು ಯಾವುದಾದ್ರೂ ಒಂದು ಬಕೆಟಿನೊಳಗೋ ಅದನ್ನು ಗುಡಿಸುವಂಥದ್ದು ಅಥವಾ ಬೇರೆ ಕಡ್ಡಿಯಿಂದ ಎತ್ತಿ ಹೊರಗಾಗುವಂಥದ್ದು ಮಾಡಿದರೆ ಆಯಿತು. ಈ ಹಾವುಗಳಿಂದ ನಮಗೆ ಏನು ಉಪಯೋಗ ಅಂದರೆ, ನಾನು ಸಾಕಷ್ಟು ಕಡೆಗಳಲ್ಲಿ ನೋಡಿದ್ದೇನೆ, ಕೃಷಿ ಪ್ರದೇಶದಲ್ಲಿ ಕೃಷಿಗಳನ್ನು ಹಾಳು ಮಾಡುವಂಥ ಅನೇಕ ರೀತಿಯ ಕ್ರಿಮಿಕೀಟಗಳನ್ನು ಈ ಹಾವಿನ ಮರಿಗಳು ಹೆಕ್ಕಿ ತಿಂದು ಕೃಷಿಯನ್ನು ಸಂರಕ್ಷಣೆ ಮಾಡ್ತವೆ. ಇತ್ತೀಚೆಗೆ ಒಂದು ಕಡೆ ಹೋಗಿದ್ದೆ, ಸುಡುಮಣ್ಣು ಅಂತ ನಾವು ಗದ್ದೆಗೆ ಹಾಕ್ತೀವಿ, ಗೊಬ್ಬರದ ಜೊತೆ ಬೆರೆಸಿ ಅದನ್ನು ಸುಟ್ಟು ಸುಡುಮಣ್ಣು ಅಂತ ಗದ್ದೆಗೆ ಹಾಕ್ತೀವಿ. ಆ ಸುಡುಮಣ್ಣಿನೊಳಗೆ ನೀರು ಬೆರೆತಾಗ ಅನೇಕ ರೀತಿಯ ಕ್ರಿಮಿಕೀಟಗಳು ಅಲ್ಲಿ ಸೃಷ್ಟಿಯಾಗ್ತವೆ. ಈ ಹಾವಿನ ಮರಿಗಳು ಆ ಸುಡುಮಣ್ಣಿನ ಒಳಗೆ ಹೋಗಿ ಅಂಥ ಕ್ರಿಮಿಕೀಟಗಳನ್ನು ಹೆಕ್ಕಿ ತಿಂದು ಮಣ್ಣನ್ನು ಮತ್ತು ಕೃಷಿಯನ್ನು ಫಲವತ್ತಾಗಿಟ್ಟುಕೊಳ್ಳುವಂಥ ಕೆಲಸ ಈ ಹಾವುಗಳು ಮಾಡ್ತವೆ. ಈ ಹಾವುಗಳಿಂದ ನಮ್ಮ ಸುತ್ತಮುತ್ತ ಇರೋದರಿಂದ ಯಾವುದೇ ಅಪಾಯ ನಮಗಿಲ್ಲ. ಆದರೆ ಈ ನಂಬಿಕೆಯನ್ನು, ಈ ಹಾವುಗಳ ಬಗ್ಗೆನೂ ಮೂಢನಂಬಿಕೆ, ತಪ್ಪು ನಂಬಿಕೆ ಇದೆ ನಮ್ಮಲ್ಲಿ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದಂಥ ಒಂದು ಸಾಮಾನ್ಯ ನಂಬಿಕೆ ಏನಿದೆ ಅಂದರೆ, ಇದು ನೀರು ಕನ್ನಡಿ ಹಾವು ಅಂತ ಇದಕ್ಕೆ ಹೆಸರು ಕೊಟ್ಟಿದ್ದಾರೆ. ನೀರು ಕನ್ನಡಿ ಅಂದರೆ ನೀರಲ್ಲಿ ವಾಸ ಮಾಡುವಂಥ ಕನ್ನಡಿ ಹಾವು, ವಿಷಕಾರಿ ಕನ್ನಡಿ ಹಾವು ಅಥವಾ ರಸ್ಸೆಲ್ಸ್ ವೈಪರ್ ಅಂತ ಇದಕ್ಕೆ ಹೆಸರು ಕೊಟ್ಟು, ಯಾರೋ ತಪ್ಪು ಹೆಸರು ಕೊಟ್ಟದ್ರಿಂದ ಅನೇಕರು ಇದನ್ನು ಸಾಯಿಸುವುದು ಕೂಡ ಕಂಡುಬಂದಿದೆ. ಆದರೆ ಇದು ವಿಷಕಾರಿ ಅಲ್ಲ. ಈ ನಂಬಿಕೆ ಎಲ್ಲಿವರೆಗೆ ಇದಾಗಿದೆ ಅಂದರೆ, ಸ್ಪ್ರೆಡ್ ಆಗಿದೆ ಅಂದರೆ, ಒಂದಿಬ್ಬರು ಪಂಡಿತರನ್ನು, ನಾಟಿ ಔಷಧಿ ಹಾವಿನ ಚಿಕಿತ್ಸೆ ಮಾಡೋ ಪಂಡಿತರನ್ನು ಕೂಡ ನಾನು ಭೇಟಿಯಾಗಿದ್ದೆ. ಅವರಿಗೆ ಈ ಹಾವಿನ ಫೋಟೋ ತೋರಿಸಿ ಇದು ಯಾವ ಹಾವು ಅಂತ ಕೇಳಿದ ಕೂಡಲೇ ಅವರು ನೇರವಾಗಿ ಒಬ್ಬ ಪಂಡಿತರು ಏನು ಹೇಳಿದ್ರು ಅಂದರೆ, ಇದು ನೀರ್ಕಂದಡಿ ಹಾವು, ಅತ್ಯಂತ ವಿಷಕಾರಿ ಹಾವಿದು, ಬೇರೆಲ್ಲೂ ಔಷಧಿ ಇಲ್ಲ, ನಾನು ಮಾತ್ರ ಇದಕ್ಕೆ ಸ್ಟ್ರಾಂಗ್ ಆದ ಔಷಧಿ ಕೊಡಬಲ್ಲೆ ಅಂತ ಹೇಳಿಬಿಟ್ರು. ನೋಡಿ, ಪ್ರಮುಖ ವ್ಯಕ್ತಿಗಳೇ ಇಂಥ ನಂಬಿಕೆಯನ್ನು ಜನರಲ್ಲಿ ಬಿತ್ತಿದಾಗ ಈ ನಂಬಿಕೆ ಆಳವಾಗಿ ಬೇರೂರೋದು, ಅದರಿಂದ ಜನರು ಶೋಷಣೆಗೊಳಗಾಗುವುದು, ಅಜ್ಞಾನಿಗಳಾಗುವುದು ನಡೀತಾ ಇರ್ತದೆ. ಅದಕ್ಕೆ ಇನ್ನೊಂದು ಘಟನೆಯನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಕೆಲವು ವರ್ಷಗಳ ಹಿಂದೆ ನಮ್ಮ ಊರಲ್ಲಿ ಒಂದು ಕಡೆ ಕರೆ ಬಂತು, ಸರ್ ಸಣ್ಣ ನಾಗರಹಾವಿನ ಮರಿ ಬಂದು ನಮ್ಮ ಮನೆ ಕಟ್ತಾ ಇದ್ದೀವಿ, ಅಲ್ಲಿ ಮಾರ್ಬಲ್ನ ಒಳಗೆ, ಏನು ಹಾಲಿನ ಮಾರ್ಬಲ್ನ ಒಳಗೆ ಬಂದು ಕೂತ್ಕೊಂಡಿದೆ ಸರ್ ಅಂತ ಹೇಳಿದರು. ನಾನು ಅವರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳಿದೆ, ಎಷ್ಟು ಸಣ್ಣ ಮರಿ, ಹೇಗಿತ್ತು ಎಲ್ಲವನ್ನ ಕೇಳಿದ ನಂತರ ನನಗೆ ಗೊತ್ತಾಯಿತು ಅದು ನೀರು ಹಾವಿನ ಮರಿನೇ ಅಂತೇಳಿ. ಯಾಕಂದರೆ ಮಾರ್ಚ್ ತಿಂಗಳಲ್ಲಿ ನಾಗರ ಹಾವಿನ ಮರಿಗಳು ಮೊಟ್ಟೆ ಹೊಡೆದು ಬಂದ ದಾಖಲೆ ಈವರೆಗೆ ಇಲ್ಲ. ಮೇ ಜೂನಲ್ಲಿ ಮಾತ್ರ ಅವುಗಳು ಕಂಡು ಬರ್ತವೆ, ಅಥವಾ ಏಪ್ರಿಲ್ ಅಂತ್ಯಕ್ಕೂ ಕಂಡು ಬರ್ಬೋದು, ಆದರೆ ಮಾರ್ಚಲ್ಲಿ ಬಂದ ದಾಖಲೆ ಇಲ್ಲ. ಹಾಗಾಗಿ ನನಗೆ ಕನ್ಫರ್ಮ್ ಇತ್ತು ಅದು ನೀರೊಳ್ಳೆ ಮರಿ ಅಥವಾ ಬೇರೆ ಹಾವಿನ ಮರಿ ಆಗಿರ್ಬೋದು ಅಂತೇಳಿ. ಆದರೆ ಅವರಿಗೆ ಅಷ್ಟು ತಿಳುವಳಿಕೆ ಹೇಳಿದ ನಂತರ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಕರೆ ಮಾಡಿ ನೀವು ಬರಲೇಬೇಕು ಸರ್, ಅದು ನಮಗೆ ನೋಡಲೇಬೇಕು, ನಾವು ಹೊಸ ಮನೆ ಮುಕ್ಕಾಲು ವಾಸಿ ಮುಗ್ದಿದೆ, ಅದರಿಂದ ಟೈಲ್ಸ್ನ ಒಳಗೆ ಬಂದು ಕೂತ್ಕೊಂಡಿದೆ, ಇಡೀ ಹಾಲಿನ ನಾವು ಮಾರ್ಬಲ್ಸ್ ಏನು ಹಾಕಿದ್ದೇವೆ ಗ್ರೈನೇಟ್ ಅದರ ಅಡಿಯಲ್ಲಿದೆ, ನಾವು ಏನಾದರೂ ತೊಂದರೆ ಇಲ್ಲ, ಅದನ್ನು ತೆಗಿಬೇಕು ನೀವು ಅಂತ ಹೇಳಿದರು. ಆಯಿತು ಅಂತ ನಾನು ಅಲ್ಲಿ ಹೋಗಿ ನೋಡುವಾಗ ಆ ಹಾವಿನ ಮರಿ ಹೋದದ್ದನ್ನು ಪಕ್ಕದ ಮನೆಯ ಒಬ್ಬರು ಮಹಿಳೆ ಅವರಿಗೆ ತಿಳಿಸಿದರು. ಅವರು ಅದರ ರೂಪರೇಷೆಯನ್ನು ಹೇಳಿದರು, ಅದು ಖಂಡಿತವಾಗ್ಲೂ ನಾಗರಹಾವಿ ಮರಿ ಅಂತ ವಾದ ಮಾಡಿದರು. ಸರಿ, ಏನು ಮಾಡಬೇಕೀಗ ಅಂತೇಳಿ ಅವರು ಅಷ್ಟೊತ್ತಿಗೆ ಇನ್ನೊಂದು ಕೆಲಸ ಮಾಡಿ ಆಗಿದೆ. ಗಂಡ ಇಲ್ಲಿ ಇಲ್ಲ, ಅವ್ರ ಗಂಡ ಹೆಂಡತಿ ಇಬ್ಬರು ನನ್ನ ಕರೆ ಮಾಡಿದ್ರು. ಆ ಮನೆಯವರು ಗಂಡ ಬೇರೆಲ್ಲೋ ಇದ್ದುಕೊಂಡು ಈ ವಿಷಯವನ್ನು ತಿಳಿದು ಅವರ ಯಾರೋ ಒಬ್ಬರಿಗೆ ಪ್ರಶ್ನೆ ಇಡುವ ಅವರಿಗೆ ಕರೆ ಮಾಡಿ ಈ ವಿಚಾರವನ್ನು ಅವರಿಗೆ ತಿಳಿಸಿದ್ದಾರೆ. ಅವರು ಇವ್ರಿಗೇನು ಹೇಳಿದ್ದಾರೆ ಅಂದರೆ, ಅದು ನಾಗರ ಹಾವಿನ ಮರಿಯೇ ನಿಮ್ಮ ವಠಾರದಲ್ಲಿ ಸಮಸ್ಯೆ ಆಗಿದೆ, ಅದನ್ನು ತೋರಿಸ್ಕೊಳ್ಳಿಕ್ಕೆ ಮನೆ ಹತ್ರ ಬಂದಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಅವರ ಹೆಂಡತಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ ಇನ್ನೊಬ್ಬರಿಗೆ ಕರೆ ಮಾಡಿದ್ದಾರೆ. ಅವರು ಹೇಳಿದ್ದಾರೆ ಅದು ಕಾಳ ಸರ್ಪ, ಅದು ಅಲ್ಲಿಗೆ ಬಂದಿದೆ, ಅಲ್ಲಿ ಏನೋ ಸಮಸ್ಯೆ ಇರಬೇಕು, ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ. ನೋಡಿ, ಇಬ್ಬರು ಒಟ್ಟಿಗೆ ಪ್ರಶ್ನೆ ಇಟ್ಟು ತೀರ ಗೊಂದಲ ಭಯಕ್ಕೆ ಬಿದ್ದಿದ್ರಿಂದ ಅವರು ಎಲ್ಲಿ ತನಕ ಭಯಪಟ್ಟಿದ್ರಂದರೆ, ಅಷ್ಟು ದುಬಾರಿ ಬೆಲೆಯ ಗ್ರೈನೆಟನ್ನು ಕೂಡ ಒಡೆಯುವಂಥ ಕೆಲಸಕ್ಕೆ ತಯಾರಾಗಿದ್ದಾರೆ. ನಾನು ಅವ್ರಿಗೆ ತುಂಬ ಹೇಳಿದೆ, ಸರ್ ಆ ರೀತಿಯ ಮರಿಗಳು ನಾಗರಹಾವಿನ ಮರಿ ಅಲ್ವೇ ಅಲ್ಲ, ಬೇರೆ ಹಾವಿನ ಮರಿ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಅವರು ಒಂದೇ ಮಾತು ಹೇಳಿದರು, ಏನಾದರೂ ತೊಂದರೆ ಇಲ್ಲ ಸರ್, ನಮ್ದು ಅಷ್ಟು ನಷ್ಟ ಆದರೂ ಪರವಾಗಿಲ್ಲ, ನಮಗೆ ಈ ಸಮಸ್ಯೆ ಬೇಡ, ನೀವು ಅದನ್ನು ಹುಡುಕಿ ಕೊಡಿ ಅಂತೇಳಿ. ಹಾಗೆ
ಇಡೀ ಗ್ರೈನೆಟನ್ನು, ಇಡೀ ಕೋಣೆ 15 ಅಡಿ ಅಗಲ 15 ಅಡಿ ಉದ್ದದ ಇಡೀ ಒಂದು ಕೋಣೆ ಗ್ರೈನೆಟ್ ತೆಗೆದು ನೋಡುವಾಗ ಕೊನೆಯದು ಸಣ್ಣ ಮರಿ, ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ, ಆ ಮರಿ ಸುಮ್ಮನೆ ಕೂತ್ಕೊಂಡಿದೆ. ಅದನ್ನು ಅವರಿಗೆ ತೋರಿಸಿದೆ. ನೋಡಿ, ಈ ಹಾವು ನಾಗರಾವಲ್ಲ ಅಂತೇಳಿ ಹತ್ತಿರದಲ್ಲಿ ತೋರಿಸಿದ ನಂತರ ಆ ಮಹಿಳೆಗೆ ತುಂಬ ಶಾಕ್ ಆಯಿತು. ಅವರು ಏನು ಮಾಡಿದ್ರು, ಆ ಕೋಪದಲ್ಲಿ ಯಾರಿಗೆ ಪ್ರಶ್ನೆ ಇಟ್ಟು ಕೇಳಿದ್ರು, ಕಾಳಸರ್ಪ ಅಂತ ಹೇಳಿದ್ರು, ಅವರಿಗೆ ಕರೆ ಮಾಡಿ ಸರಿ ಬೈದರು. ನಾನು ಈ ಘಟನೆಯನ್ನು ನೋಡಿದೆ. ಈಗ ಇಲ್ಲಿ ಏನಾಗ್ತದೆ, ನಮ್ಮಲ್ಲಿ ಹಾವುಗಳ ಬಗ್ಗೆ ಏನೇನೂ ಜ್ಞಾನ ಇಲ್ಲದಿದ್ದಾಗ ನಾವು ಇಂಥ ನಂಬಿಕೆಗಳಿಗೆ ಬಿದ್ದು ಸಾಕಷ್ಟು ನಷ್ಟವನ್ನು ಅನುಭವಿಸ್ತೀವಿ. ಹಾಗಾಗಿ ಪ್ರಾಥಮಿಕವಾಗಿ ನಾನೆಲ್ಲ ವಿಡಿಯೋಗಳಲ್ಲಿ ಹೇಳೋದು, ನಮ್ಮ ಸುತ್ತಮುತ್ತ ವಾಸ ಮಾಡುವಂಥ ಕೆಲವು ಹಾವುಗಳ ಬಗ್ಗೆ ಆದರೂ ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇರ್ತದೆ. ಇಲ್ಲದಿದ್ದರೆ ನೋಡಿ, ಈ ಮನೆಯಲ್ಲಿ ಏನಾಯಿತು, ಅಷ್ಟು ಸಾಮಾನ್ಯ ನನ್ನ ಪ್ರಕಾರ ಒಂದು 50,000 60,000 ಬೆಲೆ ಬಾಳುವ ಗ್ರೈನೆಟ್ಗಳೆಲ್ಲ ಅರ್ಧಂಬರ್ಧ ಇಡೀ ತೆಗೆದ್ರು, ಕೆಲವನ್ನು ಹೊಡೆದು ಹಾಕಿದರು. ಈ ಥರ ನಂಬಿಕೆಗಳು, ಈ ನೀರು ಕನ್ನಡಿ ಹಾವು ಅಂತ ಕರೆಯುವುದು, ವಿಷರಹಿತ ಹಾವುಗಳಿಗೂ ವಿಷಕಾರಿ ಹೆಸರು ಕೊಟ್ಟು ಅವುಗಳನ್ನು ಹಾನಿ ಮಾಡೋದ್ರಿಂದ ನಮ್ಮ ಪರಿಸರದ ಸಮತೋಲನ ಎಲ್ಲೋ ನಮ್ಮಿಂದಲೇ ನಾವು ಹಾಳು ಮಾಡ್ತಾ ಇದ್ದೀವಿ, ಅದ್ರ ಜೊತೆ ನಾವು ಶೋಷಣೆಗೆ ಒಳಗಾಗ್ತಾ ಇರ್ತೀವಿ ಅನ್ನೋದನ್ನು ನಾವು ಗಮನಿಸಿಕೊಂಡು ಆದಷ್ಟು ಹಾವುಗಳ ಬಗ್ಗೆ ತಿಳ್ಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡೋಣ. ನಮಸ್ಕಾರ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ವಿಚಾರವನ್ನು ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ನಾನು ನೆನಪಿಗೆ ಬಾರದೆ ಹಂಚಿಕೊಳ್ಳಿಲ್ಲ, ಅದನ್ನು ಈಗ ನಾನು ಕ್ಯಾಪ್ಷನಲ್ಲಿ ಕೊಡ್ತಾ ಇರ್ತೇನೆ, ನೋಡಿ.